ಸಂವಿಧಾನದಲ್ಲಿ ನಾವು ಸರ್ಕಾರಕ್ಕೆ ಬಂದಂಥವ್ರು ಹೇಗೆ ಅದನ್ನು ಜಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಮತ್ತು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮುನ್ನೆಚ್ಚರಿಕೆ ಭಾಷಣದಲ್ಲಿ ಅವತ್ತೇ ಅದಕ್ಕೆ ಅಂಬೇಡ್ಕರ್ ಇರೋದಲ್ಲ ಬಹಳ ಒಬ್ಬ ವಿಷನರಿ ಅವರು ದೂರದರ್ಶಿತ್ವ ಉಳ್ಳ ಇದ್ದಂತ ಬರೀ ಅವತ್ತಿನ ಸಮಸ್ಯೆಗಳಿಗೆ ಅಷ್ಟೇ ಅಲ್ಲ ಮುಂದೆ ಈ ಸಮಾಜ ಏನಾಗಬೇಕು ಅಂತಕ್ಕಂಥದ್ದು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಜಾಥಾವನ್ನು ಏರ್ಪಾಡು ಮಾಡಿದ್ದೀವಿ. ಇದರಿಂದ ಜನರಿಗೆ ಇದ್ದಂಥ ಸಂಶಯಗಳು ನಿವಾರಣೆ ಆಗ್ತವೆ ಅಂತ ಸಾರಿ 15 crores ಅಷ್ಟೇ ಹೆಂಗ್ ವೋಟರ್ಸ್ ಇದಾರಲ್ಲ, ರಾಜೀವ್ ಗಾಂಧಿ 21 ಇತ್ತು ವೋಟಿಂಗ್ ಏಜು, ಅದನ್ನು 18 ವರ್ಷಕ್ಕೆ ಇಳಿದ್ರು. ಉದ್ದೇಶ ಏನಂತಂದ್ರೆ ಹೆಚ್ಚು ಜನ ಚುನಾವಣಾ ಪ್ರಕ್ರಿಯೆಯಲ್ಲಿ ಯುವಕ ಯುವತಿಯರು ಭಾಗವಹಿಸಬೇಕು. ಯಾಕಂದ್ರೆ ಯುವಕರು ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾರೆ. ನಾನು ಎಲ್ಲ ಯುವಕರಲ್ಲಿ ಮನವಿ ಮಾಡ್ತೇನೆ, ಮತದಾರರ ಪಟ್ಟಿನಲ್ಲಿ ನಿಮ್ಮ ಹೆಸರುಗಳನ್ನು ಸೇರಿಸ್ತಕ್ಕಂಥದ್ದು ಮತದಾರರಾಗಿ, ಮತ್ತೆ ಸಂವಿಧಾನ ಎಲ್ಲರೂ ಕೂಡ ತಿಳ್ಕೊಳ್ತಕ್ಕಂಥ ಪ್ರಯತ್ನ. ಈಗ ಒನ್ ನೇಷನ್ ಒನ್ ಇದು ಪ್ರಾಕ್ಟಿಕಲಿ ಪಾಸಿಬಲ್ ಅಥವಾ ಇಲ್ವಾ ಅಂತ ಒನ್ ಎಲೆಕ್ಷನ್ ಒನ್ ನೇಷನ್ ಅಂತ ಅದರ ಬಗ್ಗೆ ಈಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್, ಸಂವಿಧಾನಕ್ಕೆ ಅನುಗುಣವಾಗಿದೆಯಾ ಇಲ್ವಾ ಅಂತ ನೋಡಿ. ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಯಾವ ಕೆಲಸನೂ ಕೂಡ ಮಾಡಬಾರ್ದು. ಸಂವಿಧಾನಕ್ಕೆ ಧಕ್ಕೆ ಬಂದಾಗ ಯುವಕರು ಇದನ್ನ ರಕ್ಷಿಸ್ಕೊಳ್ತಕ್ಕಂಥ ಕೆಲಸ. ಯಾಕಂದ್ರೆ ಸಂವಿಧಾನ ರಕ್ಷಣೆ ಆದರೆ ಎಲ್ಲ ಜನರು ರಕ್ಷಣೆ ಆಗುತ್ತೆ. ಇವತ್ತಿನ ಪರಿಸ್ಥಿತಿ ಗಮನಿಸ್ತಾ ಇದ್ದಾರೆ, ಅಪಾಯದಲ್ಲಿದೆ ಅಂತ ನಾನು ಅಪಾಯ ಅಂತ ಹೇಳೋದಿಲ್ಲ, ಬಟ್ ಈ ತರ ಸಂವಿಧಾನಕ್ಕೆ ವಿರುದ್ಧವಾದಂಥ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಾ ಇರೋದ್ರಿಂದ ಸಂವಿಧಾನಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನ ಇಸ್ ಬೈಂಡಿಂಗ್ ಆನ್ ಆಲ್ ಸಿಟಿಜನ್ಸ್ ಆಫ್ ದಿ ಕಂಟ್ರಿ. It is binding on all citizens of the country. Any government, see, they have to follow the provisions of the Constitution. And no government can go against the preamble of the Constitution. ಎರಡನ್ನೂ ಖಂಡಿಸ್ತೀನಿ ನೋಡಪ್ಪ. FIR ಹಾಕೋದು ಸುಮ್ಮನೆ FIR ಹಾಕೊಳ್ಳೋದು ತಪ್ಪು ಮಾಡಿದಾಗ ಮಾತ್ರ. ಇಂಡಿಯನ್ ಪೀನಲ್ ಕೋಡ್ ವೈಲೇಷನ್ ಆಗಿದ್ರೆ ಅಥವಾ ಪೊಲೀಸ್ ಆಕ್ಟ್ ವೈಲೇಷನ್ ಆಗಿದ್ರೆ ಅಥವಾ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗಿದ್ರೆ ಆಗ ಮಾತ್ರ FIR ಹಾಕ್ಬೇಕು. ಸುಮ್ಮನೆ FIR ಹಾಕಿ ಅದನ್ನ ಪಾದಯಾತ್ರೆನ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗಿದ್ದಾರಲ್ಲ, ಅದರಿಂದ ಅದು ತಿರುಗ್ಬಾಣ ಆಗುತ್ತೆ. ರಾಹುಲ್ ಗಾಂಧಿ ಅವ್ರು ಇದಕ್ಕೆಲ್ಲ ಕೇರ್ ಮಾಡಕ್ ಹೋಗಲ್ಲ. ನಾನು ಈ ಪಾದಯಾತ್ರೆ ಮಾಡೋದನ್ನ ತಡೆ ಓಡ್ತಾ ಇದ್ದಾರಲ್ಲ, ಅದ್ರ ತೀವ್ರವಾಗಿ ಖಂಡಿಸ್ತೇನೆ. ಮತ್ತೆ FIR ಹಾಕಿರೋದು ಕೂಡ ಅವರು ಉದ್ದೇಶಪೂರ್ವಕವಾಗಿ ಹಾಕಿದ್ದಾರೆ. ಈಗ ಧರ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ, ಧರ್ಮ ನಿರಪೇಕ್ಷೆ ಇರಬೇಕು.
ಜೊತೆಗೆ ಯಾವುದೇ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಕೊಡ್ತೀವಿ, ಮಾಡ್ಕೊಳ್ಳಿ. ಬಟ್ ನಾವು ಏನೇ ಮಾಡಿದ್ರು ಕೂಡ ಅದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ಈಗ ನಾನು ನನ್ನ ಧರ್ಮ ಮಾಡ್ತೀನಿ, ನಾನು ಹಿಂದೂ ಧರ್ಮ ಆಚರಣೆ ಮಾಡ್ತೀನಿ, ಇನ್ನೊಬ್ಬರು ಈಗ ತನ್ವೀರ್ ಸೇಠು ಇಸ್ಲಾಂ ಧರ್ಮ ಆಚರಣೆ ಮಾಡ್ತಾರೆ, ಬೇರೆಯವರು ಕ್ರೈಸ್ತ ಧರ್ಮ ಆಚರಣೆ ಮಾಡ್ತಾರೆ, ಕೆಲವರು ಸಿಖ್ ಧರ್ಮ ಆಚರಣೆ ಮಾಡ್ತಾರೆ, ಕೆಲವರು ಬೌದ್ಧ ಧರ್ಮ ಆಚರಣೆ ಮಾಡ್ತಾರೆ. ಬಟ್ ಯಾರೋ ಅಡ್ಡ ಬಡಬಾರ್ದು. ಆದರೆ ಎಲ್ಲ ಧರ್ಮಗಳು ಕೂಡ ಮನುಷ್ಯತ್ವವನ್ನೇ ಬೋಧಿಸ್ತಾ ಇರೋದ್ರಿಂದ ಮನುಷ್ಯನನ್ನು ಪ್ರೀತಿಸಬೇಕು, ದ್ವೇಷಿಸಬಾರ್ದು. ಈಗ ಅವರ ಅಭಿಪ್ರಾಯಗಳು ಮತ್ತೆ ಚರ್ಚೆ ಮಾಡ್ತಾರೆ, ಇನ್ನು ಪಾರ್ಲಿಮೆಂಟ್ ಎಲೆಕ್ಷನ್ ಅದರಿಂದ. ಸೊ ಕೋಮುವಾದಿ ಶಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಕೋಮುವಾದದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಎಲ್ಲರೂ ಒಟ್ಟಾಗ್ತಕ್ಕಂಥದ್ದು ಅಗತ್ಯ ಮತ್ತು ಅವಶ್ಯ ಅಂತೇಳಿ ನಾನು ಅವರು ಕೂಡ ಆ ಥರ ಭಾವನೆ ತಾಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ರಾಜಕೀಯವಾಗಿ ನಮ್ಗೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರನೇ ಆತುರವಾಗಿ ಇನ್ಕಂಪ್ಲೀಟ್ ಇದನ್ನು ದೇವಸ್ಥಾನ ಇನ್ನೂ ಪೂರ್ಣ ಆಗದೆ ಇದ್ರೂ ಕೂಡ ಮಾಡಿದ್ದಾರೆ. ಬಟ್ ಅದು ಬೂಮ್ರಂಗ್ ಆಗುತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಯಾಕಂತಂದರೆ ನಮ್ಮ ದೇಶದಲ್ಲಿ ಜನ ಇದ್ದಾರಲ್ಲ, ಸೆಕ್ಯುಲರಿಸಮನ್ನು ಒಪ್ಕೊಂಡಿರ್ತಾರೆ. ಸಂವಿಧಾನ ಕೂಡ ಸೆಕ್ಯುಲರಿಸಮನ್ನು ಪ್ರತಿಪಾದನೆ. ಸೊ ಅದರಿಂದ ಅವ್ರು ಏನೇ ರಾಜಕೀಯ ದುರುದ್ದೇಶ ಇಟ್ಕೊಂಡು ರಾಜಕೀಯ ಲಾಭಕ್ಕೋಸ್ಕರ ಏನೇ ಮಾಡಿದ್ರು ಕೂಡ ಈ ದೇಶದ ಜನ they go by the principles of Constitution.